ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವೀಡಿಯೋಲಿ ನಾನು ಇತ್ತಕ್ಕೆ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒಂದ್ಸರಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ರುಚಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಸೊ ಕೊಬ್ಬರಿ ಅರ್ಧ ಚಿಪ್ ತೊಗೊಂಡು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ 4ರಿಂದ 5 ಈರುಳ್ಳಿ ಮೀಡಿಯಮ್ ಸೈಜು ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ 1 ಬೆಳ್ಳುಳ್ಳಿ, 1 ಇಂಚು ಶುಂಠಿ ಇಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ 1 ಇಂಚ್ ಪುದೀನ, 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ ತೊಗೊಂಡು ನೀಟಾಗಿ ತಿಳಿದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ 3.5 ಟೀ ಸ್ಪೂನಷ್ಟು ಮಸಾಲೆ ಪೌಡರ್ ತೊಗೋಬೇಕು, 2.5 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೋಬೇಕು. ಆ್ಯಂಡ್ ಗಸಗಸೆ 1 ಟೇಬಲ್ ಸ್ಪೂನು, 4ರಿಂದ 5 ಲವಂಗ, ಆ್ಯಂಡ್ ಒಂದು ಅರ್ಧ ಇಂಚಷ್ಟು 2 ಚಕ್ಕೆ ತೊಗೋಬೇಕು. ಸೊ ಇದಿಷ್ಟು ಮಸಾಲೆ ರುಬ್ಕೊಳೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ಸೊ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟ್ಗೆ ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀಟಾಗಿ ಸುಲ್ಕೊಂಡು ನೆನೆ ಹಾಕಿ ಇತ್ಕೊಂಡಿರೋವಂಥ ಕಾಳು. ನೀವು ಒಂದು ನೈಟ್ ನೆನೆ ಹಾಕಿ ಬಿಟ್ಬಿಟ್ರೆ ಸಾಕು, ಇತ್ಕೋದಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ಇವಾಗ ನಾನು ಇತ್ಕೊಂಡು ಒಂದು ಬೌಲಲ್ಲಿ ತೊಳೆದು ನೀಟಿಗೆ ಸ್ವಲ್ಪ ಆರಿಸ್ಬೇಕು, ತೊಳೆದ್ಮೇಲೆ ತೊಳೆದು ಇಟ್ಕೊಂಡಿದ್ದೀನಿ. ಸೊ ನಾನಿವಾಗ ಗ್ಯಾಸ್ ಹಚ್ಚಿ ತಪ್ಪಲೆ ಇಟ್ಕೊಂಡಿದ್ದೀನಿ. ಇದಕ್ಕೊಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ತಪ್ಪಲೆ ಆಲ್ರೆಡಿ ಕಾದಿದೆ, ಹಾಕಿದ ತಕ್ಷಣ ಎಣ್ಣೆನೂ ಕಾದಿದೆ. ಸೊ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಒಂದು 10 ಕರಿಬೇವು ಹಾಕ್ಕೋಬೇಕು. ಈಗ ಏನು ಕಾಳು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಒಗ್ಗರಣೆ ಮಾಡ್ಕೊಂಡು ಮಾಡೋದ್ರಿಂದ ಸಾರ್ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಎಣ್ಣೆ ಎಲ್ಲ ನೀಟ್ಗೆ ಕಾದ್ಮೇಲೆ ಸಾಸಿವೆ ಕರಿಬೇವು ಹಾಕಿ ಕಾಳಿಗೆ ಒಗ್ಗರಣೆ ಮಾಡ್ಕೋಬೇಕು. ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಎಣ್ಣೆಲೇ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿವಾಗ ಒಂದು 2-3 ಮಿನಿಟ್ಸ್ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಣ್ಣೆಲಿ ಫ್ರೈ ಆದರೆ ಅದು ಕಲರ್ ಸಹ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ. ಒಂದು 2 ಮಿನಿಟ್ಸ್ ಆಗಿದೆ, ಇನ್ನೂ ಒಂದು 2 ಮಿನಿಟ್ಸ್ ಆಗಲಿ, ಚೆನ್ನಾಗಿರುತ್ತೆ ಟೇಸ್ಟ್ ಎಣ್ಣೆಲಿ ಫ್ರೈ ಆದಷ್ಟು. ಸೊ ಇದು ಇನ್ನೂ ಒಂದು 2 ಮಿನಿಟ್ಸ್ ಎಣ್ಣೆಲೇ ಫ್ರೈ ಆಗೋದಕ್ಕೆ ಬಿಡೋಣ. ಸೊ ನೋಡಿ ಆಗಿದೆ, ಸಾಕು. ಇಷ್ಟ ಆದರೆ ಈಗ ಫ್ಲೇಮ್ನ ಲೋ ಮಾಡಿಕೊಂಡು ಈ ಥರ ಒಂದು ಚೊಂಬಲಿ ಅಥವಾ ಒಂದು ಗ್ಲಾಸಲ್ಲಿ ತುಂಬ ನೀರನ್ನ ನೀವು ಹಾಕ್ಕೋಬೇಕಾಗುತ್ತೆ. ನೀರು ನಾವೇನಕ್ಕೆ ಇವಾಗ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳಿ. ನೀರು ನಾವೇನಕ್ಕೆ ಆ್ಯಡ್ ಮಾಡಬೇಕು ಅಂತಂದರೆ, ಈ ಕಾಳು ಇದೆಯಲ್ಲ, ನಾವು ಮಸಾಲೆ ರುಬ್ತೀವಲ್ಲ, ಸೊ ಮಸಾಲೆಗೆ ಹಾಕ್ಕೋಬೇಕಾಗುತ್ತೆ. ಸೊ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಅರ್ಧ ಭಾಗ ಕಾಳನ್ನ ನಾವು ಈ ನೀರಲ್ಲಿ ಬೇಯಿಸ್ಬೇಕಾಗುತ್ತೆ. ಸೊ ಈಗ ಫ್ಲೇಮ್ ಜಾಸ್ತಿ ಇಟ್ಬಿಟ್ಟು ಬಿಟ್ಬಿಡಿ. ಈ ಕಾಳು ಅರ್ಧದಷ್ಟು ನಾವು ಈ ನೀರಲ್ಲಿ ಬೇಯಿಸ್ಕೊಂಡು ಆಫ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಮಸಾಲೆ ರುಬ್ಬೋದಕ್ಕೆ ನಾವು ಈ ಕಾಳನ್ನ ಯೂಸ್ ಮಾಡ್ಕೊತೀವಿ. ಸೊ ನೋಡಿ, ನಾನು ನೀರು ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೆ, ಕುದೀತಾ ಇದೆ. ಒಂದು ಅರ್ಧ ಭಾಗ ಕಾಳು ನಾವು ಬೇಯಿಸ್ಕೋಬೇಕಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಆಗಬೇಕಿದು. ನನ್ನ ಮಗಳದು ಅಲ್ಲಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಏನು ಅನ್ಕೊಬೇಡಿ. ನಾನು ಅವಳನ್ನ ಹಾಕ್ಕೊಂಡು ಮಾಡೋದಕ್ಕೆ ಸ್ವಲ್ಪ ರಿಸ್ಕಿದೆ. ಬಟ್ ಆದರೂ ಬಿಗಿನರ್ಸ್ಗೆ ಅಥವಾ ಬರದೇ ಇರೋರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಮಾಡ್ತಾಯಿರ್ತೀನಿ. ಒಂದು ಆಶ್ರಮಕ್ಕಾದರೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ಇದು ಇನ್ನೂ ಒಂದು ಸ್ವಲ್ಪ ಆಗಬೇಕು. ಸೊ ನೋಡಿ, ಇದು ಹಾಕಿದೆ, ಒಂದು 1/4 ಭಾಗ ಬೆಂದಿದೆ. ಸೊ ಇಷ್ಟಾದರೆ ಸಾಕು. ನೀವು ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದೊಂದು ಸ್ವಲ್ಪ ಆರಿಸ್ಕೋಬೇಕು. ನಾವು ಕಾಳು ಏನು ಹಾಕ್ಕೊತೀವಲ್ಲ
ರುಬ್ಬೋದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಬೇಕು, ಒಂದಷ್ಟು ಮಾತ್ರ ತೆಗೆದು ಆರಿಸಿಕೊಂಡ್ರೆ ಸಾಕು. ನಾನು ತೋರಿಸ್ತೀನಿ ಎಷ್ಟು ಹಾಕ್ಕೋಬೇಕು ಅಂತ. ಸೊ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಈಗ ನಾನು ಗ್ಯಾಸ್ ಹಚ್ಕೊತಿದ್ದೀನಿ. ಇದು ಮಸಾಲೆದು ಇಂಗ್ರೀಡಿಯೆಂಟ್ಸ್ ಏನು ತೋರಿಸಿದ್ದೀನಲ್ಲ ಅದೆಲ್ಲ ಫ್ರೈ ಮಾಡ್ಕೊಳೋದಕ್ಕೆ. ಸೊ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ ಯಾವಾಗೂ ಕೈ ಅಳತೆಲೆ ಹಾಕ್ಕೊಬಿಡ್ತೀನಿ, ಸಪ್ರೇಟ್ ಅದಕ್ಕೆ ಅಂತ ಏನು ತೊಗೊಂಡು ಹಾಕ್ಕೊಳೋದಿಲ್ಲ. ಸೊ ಈಗ ಎಣ್ಣೆ ಕಾಯಬೇಕು ಸ್ವಲ್ಪ. ಸೊ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಎಣ್ಣೆಲಿ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟು ಬೇಳೆ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಹೈ ಫ್ಲೇಮೇ ಇಟ್ಕೊಳ್ಳಿ, ಲೋ ಫ್ಲೇಮ್ ಏನು ಬೇಡ, ಹೈ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನೀಟ್ಗೆ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಜೊತೆ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. ಆಗಿದೆ. ಈಗ ಇದಕ್ಕೆ ನಾವು ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಸೊ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಎಣ್ಣೆಲಿ ನೀಟ್ಗೆ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಇವಾಗ ಮೆತ್ತಗೆ ಆಗಲಿ, ಒಂದು ಸ್ವಲ್ಪ ಒಂದು 2 ಮಿನಿಟ್ಸ್ ಇದು ಆಯಿಲಲ್ಲೇ ಫ್ರೈ ಆಗೋದಕ್ಕೆ ಬಿಡಿ. ಈಗ ಒಂದು ಸ್ವಲ್ಪ ಲೈಟಾಗಿ ಟೊಮೆಟೊ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾವೇನು ಗಸಗಸೆ ಮತ್ತು ಲವಂಗ ಚಕ್ಕೆ ತೊಗೊಂಡು ಇಟ್ಕೊಂಡಿರ್ತೀವಲ್ಲ ಇದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಇದನ್ನು ಉರಿಯೋದಕ್ಕೆ ಹಾಕ್ಕೋಬೇಕು ನಾವು. ಸೊ ನೀಟ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾಗಿದೆ, ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಪುದೀನ ಕೊತ್ತಂಬರಿ ಏನು ತೊಳೆದು ಇಟ್ಕೊಂಡಿರ್ತೀವಲ್ಲ ಇದನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪುದೀನ ಕೊತ್ತಂಬರಿ ನೀಟ್ಗೆ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಫ್ರೈ ಮಾಡ್ಕೋಬಾರ್ದು, ಇದು ತುಂಬ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ ಜಾಸ್ತಿ ಫ್ರೈ ಮಾಡಿದ್ರೆ ಸೊಪ್ಪಾಗಿರೋದ್ರಿಂದ. ಹಾಗಾಗಿ ಲಾಸ್ಟಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದನ್ನು ಒಂದು 30 ಸೆಕೆಂಡ್ಸು, ನಾನು ಬೇರೆ ಮಸಾಲೆ ಸಾಂಬಾರು ಮಾಡಿರೋ ವಿಡಿಯೋಲೆಲ್ಲ ಹೇಳಿದ್ದೀನಿ, ಒಂದು 30 ಸೆಕೆಂಡ್ ಅಷ್ಟೇ ಕೊತ್ತಂಬರಿ ಪುದೀನ ಹಾಕಿದ್ಮೇಲೆ ನೀಟ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನನ್ನ ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ನಾನು ಬಿಗಿನರ್ಸ್ಗಾಗಲಿ ಎಲ್ರಿಗೂ ಯೂಸ್ ಆಗೋ ಥರನೇ ಮಾಡೋದು. ಸೊ ತುಂಬ ಯೂಸ್ ಆಗುತ್ತೆ. ಸೊ ಸಾಕು, ಇದಾಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಇದು ಆರೋದಿಗೆ ಬಿಡಬೇಕು. ಇದು ಫುಲ್ಲು ತಣ್ಣಗಾಗಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಬೇರೆ ಏನು ಮಾಡಬೇಕಂತ ಹೇಳ್ತೀನಿ. ಸೊ ನಾವೇನು ಹುರಿದು ಇಟ್ಕೊಂಡಿರ್ತೀವಲ್ಲ ಅದು ತಣ್ಣಗಾಗೋ ಅಷ್ಟರಲ್ಲಿ ಒಣಕೊಬ್ಬರಿ ಏನಿದೆಯಲ್ಲ ಇದನ್ನು ನಾವು ನೀಟ್ಗೆ ನುಣ್ಣಗೆ ಮಾಡ್ಕೋಬೇಕು. ಇದು ಮಸಾಲೆ ಅಥವಾ ಲೈಕ್ ಟೊಮೆಟೊ ಈರುಳ್ಳಿ ಜೊತೆಗೆ ಮಾಡೋದಕ್ಕೆ ಹೋದರೆ ನುಣ್ಣಗೆ ಆಗೋದಿಲ್ಲ. ಸೊ ಫಸ್ಟೇ ಇದನ್ನು ನಾವು ನುಣ್ಣಗೆ ಮಾಡ್ಕೋಬೇಕು. ಸೊ ನೋಡಿ ಈ ಥರ ನುಣ್ಣಗೆ ಮಾಡ್ಕೋಬೇಕು. ಇಷ್ಟು ನುಣ್ಣಗಾದರೆ ಸಾಕಾಗ್ತೈತೆ. ನೆಕ್ಸ್ಟ್ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳೋದ್ರಿಂದ ನಿಮಗೆ ಗ್ರೈಂಡ್ ಮಾಡುವಾಗ ತುಂಬ ಸುಲಭ ಆಗುತ್ತೆ. ಸೊ ಈಗ ಇದಕ್ಕೆ ನಾವು ಮಸಾಲೆ ಪೌಡರ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಯಾವಾಗೂ ಮಸಾಲೆ ಪೌಡರ್ಸೇ ಫಸ್ಟ್ ಆ್ಯಡ್ ಮಾಡ್ಕೊಳೋದು, ಏಕೆಂದರೆ ಅದು ಮುಚ್ಚಳಕ್ಕೆಲ್ಲ ಸಿಡಿಯುತ್ತೆ ನಾವು ಮೇಲ್ಗಡೆ ಹಾಕ್ಕೊಂಡ್ರೆ. ಹಾಗಾಗಿ ಮಸಾಲೆ ಪೌಡರ್ ಆ್ಯಡ್ ಮಾಡಿಕೊಂಡು ನಾವೇನು ಹುರಿದು ಆರಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ನೆಕ್ಸ್ಟು ಸೊ ಅದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಅದರಲ್ಲಿ ಆಯಿಲ್ ಹಾಗಾಗೆ ಇರುತ್ತೆ ಆ್ಯಂಡ್ ಗಸಗಸೆ ಇರುತ್ತಲ್ಲ, ಗಸಗಸೆ ನೀಟಾಗಿ ಬಂದಿರೋದಿಲ್ಲ. ಸೊ ಅದಕ್ಕೆ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ಗಸಗಸೆ ಎಲ್ಲ ನೀಟ್ಗೆ ಬರುತ್ತೆ. ಸೊ ನೆಕ್ಸ್ಟ್
ಕಾಳು ಏನು ಬೇಯಿಸಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಒಂದು ಮುಕ್ಕಾಲು ಸೌಟಷ್ಟು ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಸಾರು ನಮಗೆ ತಿಕ್ನೆಸ್ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ರುಚಿನೂ ತುಂಬ ಚೆನ್ನಾಗಿ ಕೊಡುತ್ತೆ. ಇದಿಷ್ಟು ಇವಾಗ ನಾವು ನೀಟ್ಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ ಈಗ ಇದು ಆಗಿದೆ. ಈ ಥರ ನುಣ್ಣಗಾದರೆ ಸಾಕಾಗುತ್ತೆ. ಫುಲ್ ನುಣ್ಣಗೆ ಮಾಡ್ಕೋಬೇಕು, ಅವಾಗ ಸಾರು ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಸಾರಿಗೆ ಹೇಗೆ ಆ್ಯಡ್ ಮಾಡ್ಕೊಂಡು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ನಿಮಗೂ. ಸೊ ನೋಡಿ ಇದೇನು ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಕಾಳುಗಳು, ಇದಕ್ಕೆ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಈ ಜಾರಲ್ಲಿ ಏನಿರುತ್ತಲ್ಲ ಇದಕ್ಕೆ ನೀರು ಹಾಕ್ಕೊಂಡು ನೀಟ್ಗೆಲ್ಲ ತೆಕ್ಕೊಳ್ಳಿ. ಸೊ ನೋಡಿ ಜಾರಿಗೆಲ್ಲ ನೀರು ಹಾಕ್ಕೊಂಡು ಈ ಥರ ನೀಟ್ಗೆ ತೆಕ್ಕೋಬೇಕು. ಸೊ ಇದನ್ನ ಹಾಕ್ಕೊಂಡು ನೀಟ್ಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಫುಲ್ಲು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳಕ್ಕೆ ಹೋದರೆ ಕೆಲವೊಂದು ಕಡೆ ಮಸಾಲೆ ಮಿಕ್ಸ್ ಆಗೋಲ್ಲ. ಸೊ ನೀವು ಈ ಸ್ಟೇಜಲ್ಲೇ ಮಸಾಲೆನ ನೀಟ್ಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡಿಕೊಂಡು. ನಾನು ಇವಾಗ ಆ್ಯಡ್ ಮಾಡ್ಕೊತೀನಿ. ನಾನು ಆಲ್ರೆಡಿ ಈ ಚೊಂಬಲ್ಲಿ ಒಂದು ಚೊಂಬ ಹಾಕಿದ್ದೆ, ಇನ್ನು 1.5 ಚೊಂಬ ಹಾಕ್ಕೊತೀನಿ, ಸಾಕಾಗುತ್ತೆ. ಸೊ ನೀವು ನಿಮ್ಮ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಸೊ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೊಂಡು ಆ್ಯಡ್ ಮಾಡಿಕೊಂಡು ಈ ರೀತಿ ನೀಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕನ್ಸಿಸ್ಟೆನ್ಸಿ ನಂದು ಕರೆಕ್ಟಾಗಿದೆ. ಸೊ ಇಷ್ಟೇ ಸಾಕಾಗುತ್ತೆ. ಸೊ ನೋಡಿ ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಕುದಿಯುತ್ತಲ್ಲ ಆ ಟೈಮಲ್ಲಿ ನೋಡ್ಕೊಂಡು ಬೇಕಾದ್ರೂ ನೀವು ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಸೊ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿನೂ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ನೋಡಿ ಇಷ್ಟಿದ್ರೆ ಸಾಕು, ಏಕೆಂದರೆ ಅದು ನಾವು ಕಾಳು ರುಬ್ಬಿರ್ತೀವಲ್ಲ, ಸೊ ಸಾರೆಲ್ಲ ಆದಮೇಲೆ ಅದು ಗಟ್ಟಿ ಬಂದೇ ಬರುತ್ತೆ ಸಾರು. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ನೋಡಿ ಸಾಕಾಗುತ್ತೆ. ಸೊ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೀವು ಒಂದು 5 ನಿಮಿಷ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಕಾಯಿಸ್ಕೋಬೇಕು. ಆಮೇಲೆ ಫ್ಲೇಮ್ ಕಮ್ಮಿ ಇಟ್ಕೊಂಡು ಪ್ಲೇಟ್ನ ಅರ್ಧ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಅರ್ಧ ಏನಕ್ಕೆ ಕ್ಲೋಸ್ ಮಾಡ್ಕೊಬೇಕು ಅಂತಂದರೆ ಅದು ಉಕ್ಕಿಬಿಡುತ್ತೆ ಸಾರು ಫುಲ್ ಕ್ಲೋಸ್ ಮಾಡಿದ್ರೆ. ಸೊ ಅರ್ಧ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಾಗಲಿ. ಸೊ ನೋಡಿ ಕುದೀತಿದೆ ಇವಾಗ ಸಾರು. ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಈ ಥರ ಕುದಿ ಬರೋವರೆಗೂ ನೀವು ಫ್ಲೇಮ್ ಜಾಸ್ತಿ ಇಟ್ಕೊಂಡು ಈ ಥರ ಇದೇನಿದೆ ತಪ್ಪಲೆ ಬಾಯಿ ಮುಚ್ಚೋದಕ್ಕೆ ಹೋಗಬಾರ್ದು. ಈ ಥರ ಕುದ್ದಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಫುಲ್ ಕಮ್ಮಿ ಮಾಡಿಕೊಂಡು ಈ ರೀತಿ ಸೌಟ್ ಇರುತ್ತಲ್ಲ ಅಡ್ಡ ಇಡಬೇಕು. ಅಡ್ಡ ಇಟ್ಟು ಈ ಥರ ಮುಚ್ಕೋಬೇಕು. ನೀವು ಬರೀ ಪ್ಲೇಟ್ ಮಾತ್ರ ಕ್ಲೋಸ್ ಮಾಡಿಕೊಂಡ್ರೆ ಸಾರು ಉಕ್ಕೋಗುತ್ತೆ, ಎಲ್ಲ ಚೆಲ್ಲೋಗುತ್ತೆ ಉಕ್ಕೋಗಿ. ಸೊ ಈ ರೀತಿ ನೀವು ಸೌಟ್ ಅಡ್ಡ ಇಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಮಿನಿಮಮ್ ಅಂದರೆ ಒಂದು 10 ಮಿನಿಟ್ಸಿಂದ 15 ಮಿನಿಟ್ಸು ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕಾಳು ಏನಿರುತ್ತಲ್ಲ ಕಾಳು ಹೊಡ್ಕೋಬೇಕು. ಕಾಳು ಹೊಡ್ಕೊಂಡ್ರೇ ಸಾರು ಟೇಸ್ಟ್ ಚೆನ್ನಾಗಿರೋದು. ಸೊ ಈ ರೀತಿ ಇಟ್ಕೊಂಡು ಇವಾಗ ಒಂದು 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವು ಕುಕ್ಕರಲ್ಲಿ ಇಡ್ತೀರಂದರೆ 2 ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ತಪ್ಪಲೆಲ್ಲೇ ಮಾಡೋಕ್ಕೆ ಇಟ್ಟಿರೋದ್ರಿಂದ ಒಂದು 10 ಮಿನಿಟ್ಸ್ ಚೆನ್ನಾಗಿ ಇದು ಕುದೀಲಿ. ಇವಾಗ ಸೊ ನೋಡಿ ಚೆನ್ನಾಗಿ ಕುದೀತಿದೆ. ಆ್ಯಂಡ್ ಕಾಳು ಸಹ ನೋಡಿ ಈ ರೀತಿ ಹೊಡ್ಕೊಬೇಕು. ನೋಡಿ ಕಾಳು ಹೊಡ್ಕೊಂಡಿದೆ, ಕಾಣ್ತಿದೆಯಾ? ಈ ರೀತಿ ಕಾಳು ಹೊಡ್ಕೊಂಡ್ರೇ ಸಾರು ಈ ರೀತಿ ಕಾಳು ಹೊಡ್ಕೊಂಡ್ರೇ ಸಾರು ಟೇಸ್ಟ್ ಚೆನ್ನಾಗಿ ಬರೋದು. ಈಗ ಆಗಿದೆ, ಘಮ ಘಮ ಅಂತಿದೆ ಫ್ಲೇವರು. ಸೊ ಇಷ್ಟಾದರೆ ಸಾಕು ನೋಡಿ. ಆ್ಯಂಡ್ ಇದು ಸಾರು ಏನಿದೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿದೆಯಲ್ಲ, ನೀವು ಫ್ಲೇಮ್ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿ ಅದಷ್ಟು ಕದೆ ಗಟ್ಟಿ ಬಂದುಬಿಟ್ಟಿರುತ್ತೆ. ಯಾಕಂದರೆ ನಾವು ಕಾಳು ರುಬ್ಬಿರ್ತೀವಲ್ಲ ಹಾಗಾಗಿ. ಸೊ ಇದಾಗಿದೆ. ಈಗ ಫ್ಲೇಮ್ ಆಫ್ ಮಾಡ್ಕೋಬೇಕು. ನೋಡಿ ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ರುಚಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ ಬಿಸಿ ಬಿಸಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಪೂರಿ ಜೊತೆಗೆ ಅಥವಾ ದೋಸೆ ಜೊತೆಗೆ ತಿಂತಾಯಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನೂ 1-2 ಪೂರಿನೋ ಅಥವಾ ದೋಸೆನೋ ತಿನ್ನೋಣ ಅಂತ ಅನಿಸ್ಬೇಕು. ಸಾರು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಟೇಸ್ಟ್ ಸಹ ನೀವು ಮಾಡಿ ಟ್ರೈ ಮಾಡಿ, ಪಕ್ಕಾ ಇಷ್ಟ ಆಗುತ್ತೆ. ಆ್ಯಂಡ್ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.